ನಾವ್ಯಾಕೆ ಪಾಪ ಅವ್ರ ಆರೋಗ್ಯ ಕುಮಾರಸ್ವಾಮಿ ಕೊಟ್ಟವ್ರೆ. ನಾವು ಹೋರಾಟ ಏನೋ ತೋರಿಸ್ಕೊಳ್ಳಿ, ಏನ್ ಬೇಡ, ಏನ್ ತೊಂದ್ರೆ. ನೋಡಪ್ಪ, ಆ ಹುಡುಗಂಗೆ ನಾನು ಉತ್ತರ ಕೊಡೋಕೆ ನಂಗೆ ಇಷ್ಟ ಇಲ್ಲ. ನಮ್ಮ ಬೇರೆ ಲೋಕಲ್ ಲೀಡರ್ಸ್ ಇದ್ದಾರೆ, ಉತ್ತರ ಕೊಟ್ಕೊತಾರೆ. ಅವ್ರ ಲೋಕಲ್ ಲೀಡರ್ಗಳಿದ್ದಾರೆ. ಆ ನಟರಾಜ ನೋಡ, ಇವನು ಕೊಡಪ್ಪ ಅದೇನೋ ಅವ್ರಿಗೆ. ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಇನ್ನ. ಏನೋ ಪಕ್ಷದ ಅಧ್ಯಕ್ಷರು ಮಾಡಿದ್ಮೇಲೆ ಬೇಕಾದ್ರೆ ಏನೋ ಉತ್ತರ ಕೊಡೋ. ನರೇಂದ್ರ ಮೋದಿಗೂ ಹಂಗೆ ಕೇಳಿದ್ರು. ಈಗ ದೇವೇಗೌಡ ಹೇಳಿರ್ಲಿಲ್ವೇ, ಏನೋ ನಿಮ್ಮ BJP ಗೌರ್ಮೆಂಟ್ ಬಂದ್ಬಿಟ್ರೆ ನಾನು ದೇಶ ಬಿಟ್ಟು ಹೊಂಟೋಯ್ತೀನಿ ಅಂತ. ಇವ್ರು ನರೇಂದ್ರ ಮೋದಿ ಹೇಳಿದ್ರೆ ಬೇಡ ಬೇಡ ನಮ್ಮನೇಲೇ ಜಾಗ ಕೊಡ್ತೀನಿ ಬನ್ನಿ ಅಂತ ಕರ್ತಿದ್ರು ಅವ್ರಿಗೆ. ಇಲ್ಲಿ ಅವ್ರದ್ದೆಲ್ಲ ನಾವು ಸೀರಿಯಸ್ ಆಗಿ ತೊಗೊಳಕ್ಕಾಗಲ್ಲ. ಟೈಮ್ಗೆ ಹೆಂಗೆ ಬೇಕೋ. ಈಗ ರಾಜ್ಯಸಭಾ ಬೇರೆ ಆಗ್ಬೇಕಲ್ಲಪ್ಪ, ಅದಕ್ಕೆ ಮಾತಾಡೋದು. ಮುಂದೆ ರಾಜ್ಯ ರಾಜಕಾರಣ, ನಮ್ಮ ಪಕ್ಷ ಅಧಿಕಾರಕ್ಕೆ ಯಾವ ರೀತಿ ತರಬೇಕು ಅಂತೆಲ್ಲ ಚರ್ಚೆ ಮಾಡ್ಬೇಕಲ್ಲಪ್ಪ. ನೀವೇ ಎಲ್ಲ ಸ್ಟೋರಿಗಳು ಮಾಡ್ತಾ ಇದೀರಲ್ಲ, ಮಾಡಿ. ಪಾಪ ನೀವು ನಗ್ತಾ ಇರ್ತೀರಿ ಸರ್, ಬಟ್ ಒಳಗಡೆ ನೋವಿರುತ್ತೆ, ತೋರಿಸ್ಕೊಳ್ಳಲ್ಲ, ಆದ್ರೂ ನಗ್ತಾನೆ ಇರ್ತೀರಿ. ಅದಕ್ಕೆ ಅಟ್ಲೀಸ್ಟ್ ನಿಮ್ಗೊಂದು ಪರಿಹಾರ ಬೇಕಲ್ಲ ಸರ್. ಕಷ್ಟಪಟ್ಟಿದ್ದೀವಿ, ಅಲ್ಲ ಕಷ್ಟಪಟ್ಟಿದ್ದೀನಿ ನಿಜವಾಗ್ಲು. ನಾನು ಕೂಲಿ ಯಾರಿಗೂ ಕೇಳಿಲ್ಲ. ನಾನೇ ಆ ಕೂಲಿ ಕೇಳಲಿ? ನಾನು ಕೂಲಿಗಿಲಿ ಭಗವಂತ ಒಲಿಬೇಕಲ್ಲ ಸರ್. ನನ್ ಕೂಲಿ ಅಲ್ಲ, ನಂದೇನು ಏನ್ ಮಾಡ್ಬೇಕು ನಾನು ಕೇಳ್ತೀನಿ ಬಿಡಿ. ಅದೆಲ್ಲ ಕರೆದಾಗ ಹೋಗ್ತೀನಿ, ಕರಿತೀನಿ ಅಂತ ಹೇಳಿದ್ದಾರೆ ನನಗೆ. ಖಂಡಿತ ಹೋಗ್ತೀನಿ. ಮೇ ತಿಂಗಳ ಕೊನೆಯೊಳಗೆ ಕರೀಬಹುದು. ಅವೆಲ್ಲ ನೋ ಪ್ರತ್ಯೇಕ. ಆದಷ್ಟು ಬೇಗ ಗುಡ್ ನ್ಯೂಸ್ ಸರ್. ದಿನ ಶುಭ ದಿನ, ನನಗೆ ಶುಭ ದಿನ, ಶುಭ ಗಳಿಗೆ, ಶುಭ ಮುಹೂರ್ತ. ಪಾಪ ಸರ್, ನೀವು ಅದನ್ನ ಯಾವಾಗ್ಲೂ ಹೇಳ್ತೀರಿ ಸರ್, ಅದು ಬಟ್ ನಿಮಗ ಆ ಒಂದು ಶುಭಗಳಿಗೆ ಬರಲೇ ಇಲ್ವಲ್ಲ ಸರ್. ಆಯ್ತು. ಸಿಎಂ ಬದಲಾಗೋದಾದ್ರೆ ಪರಮೇಶ್ವರ್ ಬರಬೇಕು ಅಂತ. ಅಲ್ಲ, ನಾನೇ ರಾಜಣ್ಣ ಯಾಕೆ CM ಬದಲಾವಣೆ ಮಾಡಕ್ ಕೊಟ್ಟಿದ್ದಾರೆ? ಅಲ್ಲ, CM ಮುಂದುವರಿಲಿ ಅಂತ ಹೇಳಿ, ಏನು ತಪ್ಪೇನಿಲ್ಲ. ಅಂದ್ರೆ ಪರಮೇಶ್ವರ್ ಮಾಡಬೇಕು ಅಂದ್ರೆ CM ಇಳಿಬೇಕು ಅಂತಲ್ಲ ಅವ್ರ ಹತ್ರ. ನಾನು ಯಾವ ಥರ CM ಬದಲಾವಣೆ ಆಗಬೇಕು ಅಂತ ಹೇಳಿದ್ದೀನ? ನಾನೆಲ್ಲೂ ಹೇಳಿಲ್ವಲ್ಲ. ರಾಜಣ್ಣನೇ ಈಗ CM ಬದಲಾವಣೆ ಮಾಡಕ್ಕೆ ಕೊಟ್ಟಿದ್ದಾರೆ. ಅವ್ರನ್ನ ಕೇಳ್ಬೇಕು ನೀವು, ನನಗೆ ಗೊತ್ತಿಲ್ಲ. ನಾನು ಹೇಳಿದ್ದೀನಪ್ಪ CM ಬದಲಾವಣೆ ಆಗಬೇಕು ಅಂತ ಯಾವತ್ತೂ ಮಾತಾಡಿದ. ನಮ್ದು ಅವ್ರದ್ದು ಏನೋ ಇದೆ, ಅದು ಬೇರೆ ವಿಚಾರ. ಅವೆಲ್ಲ CM ಕೇಳಿದೆವು. ಅದು ಚೀಫ್ ಮಿನಿಸ್ಟರ್ ಕೇಳಿ. ಚೀಫ್ ಮಿನಿಸ್ಟರ್ ನಾನು ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಹೇಳಿರೋರು. ನಾವು ಚೀಫ್ ಮಿನಿಸ್ಟರ್ ಎಕ್ಸ್ಪ್ಯಾನ್ಷನ್ ಮಾಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಅವ್ರು ಕೇಳಿ, ಅವ್ರ ಹತ್ರ ಮಾತಾಡಿ. ಈಗೊಂದು ಸಿದ್ದರಾಮಯ್ಯನವರು ಕ್ಯಾಬಿನೆಟ್ ಎಕ್ಸ್ಟೆನ್ಷನ್ ಮಾಡ್ತಿದ್ದ ಒಂದ್ಸಲ ಇನ್ನೊಂದ್ ಕಡೆ ಹೈಕಮಾಂಡ್ ಓಕೆ ಮಾಡಿದ್ರೆ ನಾನು ಅಧಿಕಾರ ಬಿಟ್ಕೊಡ್ತೀನಿ ಅಂತ ಎರಡು ಹೇಳ್ತಿದ್ದಾರೆ. ಅವರೇ ಎರಡು ಹೇಳ್ತಿದ್ದಾರೆ, ನೀವು ಮಾತ್ರ ಮುಂದುವರ್ತಾ ಇಲ್ಲ, ನೀವು ಅಲ್ಲೇ ಇದ್ದೀರಾ. ನಿನ್ನೆ ತಿರುಪತಿಯಲ್ಲಿ ನೀವು ದೇಶದ ಆರ್ಥಿಕ ಪರಿಸ್ಥಿತಿ ಪರಿಹಾರ ಆಗುತ್ತಂತ ಬೇಡ್ಕೊಂಡಿದ್ದೀರಿ, ಬೇರೆ ಏನು ಬೇಡ್ಕೊಳ್ಳಿ? ಅಲ್ಲಪ್ಪ, ಈಗ ನೋಡ್ರಿ, ಮಾಂಗಲ್ಯ ನಮ್ಮ ಧರ್ಮದ ಒಂದು ದೊಡ್ಡ ಸಂಕೇತ, ಒಂದು ಬಾಂಧವ್ಯ. ಹೆಣ್ಣು ಒಂದು ಕಡೆ ಇತ್ತು, ಗಂಡು ಒಂದು ಕಡೆ ಇತ್ತು. ಅವೆರಡೂ ಸೇರಿದ ತಕ್ಷಣ ವಧುವರರಾಯಿತು. ಅಕ್ಕಿ ಒಂದು ಕಡೆ ಇರ್ತದೆ, ಅರ್ಶಿನ ಒಂದು ಕಡೆ ಇರ್ತದೆ. ಅವೆರಡೂ ಇರಿದ ತಕ್ಷಣ ಮಂತ್ರಾಕ್ಷತೆ ಆಯಿತು. ಈ ಹೆಣ್ಣಿಗೂ ಗಂಡಿಗೂ ಒಂದು ಬಾಂಧವ್ಯದ ಬಂಧನ ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಮಾಂಗಲ್ಯ. ಅದು ದೇವತೆಗಳು ಈ ಕಾಲದಿಂದ ಕೂಡ ಬಂದಿದೆ. ದೇವ್ರಿಗೂ ಕೂಡ ನಾವು ಮಾಂಗಲ್ಯನ ಕಟ್ತೀವಿ. ನೀನು ಚಿನ್ನನೇ ತಗೋಬೇಡ ಅಂತ ಹೇಳಿದ್ರೆ ಏನು ಕಾಸು ಯಾರು ಕೊಡೋರು? ನೀ ದುಡ್ದದ್ರಲ್ಲಿ ಪಾಪ ನೀನು ಸಂಬಳ ಮಾಡಿ ಏನೋ ಮಾಡಿರ್ತೀಯ. ನೀನು ಹೆಂಡ್ತಿನ ಮದುವೆ ಮಾಡ್ಕೋಬೇಕಾದ್ರೆ ಅಟ್ಲೀಸ್ಟ್ ಏನೋ ಒಂದು ತಾಲಿ ಕಟ್ತಾ ಇದೆಯಾ, ಅದನ್ನು ನೀನು ಕಟ್ಬೇಡ ನೀನು ಅಂತ ಹೇಳಿದ್ರೆ, ಚಿನ್ನನೇ ತಗೋಬೇಡ, ಒಂದು ಸರನೇ ಮಾಡ್ಕೋಬೇಡ ಅಂತ ಹೇಳಿದ್ರೆ ಅದು ಹೆಂಗಾಗ್ತದೆ? ಅರ್ಶನದ ಕೊಂಬು ಕಟ್ಟು ಅಂತ ಹೇಳಿದ್ರೆ ಹೌ ಇಟ್ ಈಸ್ ಪಾಸಿಬಲ್? ನಮ್ಮ ಹೆಣ್ಮಕ್ಳು ಈಗ ಅವರು ನೀ ಬೆಲೆ ಇಲ್ಲ ನಿಲ್ಸೋಕ್ಕಾಗಲಿಲ್ಲ, ಬೆಲೆ ಏರಿಕೆನ ನೀನು ನಿಲ್ಸೋಕ್ಕಾಗಲಿಲ್ಲ.
ಈಗ ನೀವೇನು ಅಡುಗೆ ಎಣ್ಣೆನೂ ಕಡಿಮೆ ಉಪಯೋಗಿಸಿ ಅಂತ ಇದ್ದಾರೆ, ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಡೀಸೆಲ್ ಕಡಿಮೆ, ಇವರೇನೋ ಒಂದೇನೋ ಮಾಡ್ತಾರೆ. ಆಯ್ತಪ್ಪ, 1 ದಿನ 2 ದಿನ ಓಡಾಡ್ತಿದ್ರೆ, ಈಗ ದಿನ ಓಡಾಡ್ತಾರೆ ಅಂದರೆ ಸೋಮಣ್ಣಾಗಲಿ, ಮಂತ್ರಿಗಳಾಗಲಿ, ಬೇರೆಯವರಾಗಲಿ ಎಲ್ಲ ಬಿಟ್ಬಿಟ್ಟು ಮೆಟ್ರೋಲ್ ಓಡ್ತಾ ಇದ್ದಾರೆ ಅವರು. ಅವರೆಲ್ಲ ಲೀಡರ್ಗಳು, ಎಲ್ಲ ಮಂತ್ರಿಗಳು, ಎಲ್ಲ ರಾಜ್ಯದಲ್ಲಿರೋಂಥ ಎಲ್ಲ ದಿನ ಬಿಟ್ಬಿಟ್ಟು 1 ದಿನ ಫೋಟೋ ಶೂಟ್ ಬಿಟ್ಟರೆ ಬೇರೆ ಅವರೆಲ್ಲ ಓಡಾಡ್ಲಪ್ಪ, ಯಾರು ಬೇಡ ಅಂತಾರೆ, ನಮ್ದೇನು ಅಭ್ಯಂತರ ಇಲ್ಲ. ಪೆಟ್ರೋಲ್ ಆರು ಉಳಿಸ್ಲಿ, ಡೀಸೆಲ್ ಆರು ಉಳಿಸ್ಲಿ, ಎಲ್ಲರೂ ಅವ್ರ ಮಾತು ಕೇಳಲಿ. ಊಟನೇ ಮಾಡೋದು ಬೇಡ ಅವರು, ಎಣ್ಣೆ ಹಾಕ್ಕೊಂಡು. ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಅಪ್ಪ, ಅದೇನೇ ಬೇರೆ. ಆಮೇಲೆ ಫಾರಿನ್ ಟೂರ್ ಬೇರೆ ಮಾಡಬೇಡ ಅಂತ ಹೇಳೋರೆ. ಫಾರಿನ್ ಟೂರ್ ಬೇರೆ ಮಾಡಬೇಡ ಅಂತ ಹೇಳಿ. ಪ್ರೈಮ್ ಮಿನಿಸ್ಟ್ರು ದೇಶಕ್ಕೆ ಹೋಗ್ಬೇಕಾಗ್ತದೆ. ನಾನು ಪ್ರೈಮ್ ಮಿನಿಸ್ಟರ್ ಬಗ್ಗೆ ನಾನು ಕ್ವಶನ್ ಮಾಡಲ್ಲ. ಜನರಿಗೆ ಹೇಳೋರೆ, ನೀವು ಮದುವೆ ಹೊರಗಡೆ ಹೋಗಿ ಮದುವೆ ಮಾಡಬೇಡಿ ಅಂತ ಹೇಳೋರೆ. ಇಲ್ಲೇ ಮಾಡ್ಕೊಳ್ಳಿ ಅಂದರೆ ಫಾರಿನ್ ಎಕ್ಸ್ಚೇಂಜ್ ತಪ್ತದೆ ಅಂತನೋ, ಇಲ್ಲ ಖರ್ಚು ಜಾಸ್ತಿ ಆಯ್ತದೆ ಅಂತ ಅಂದ್ಬಿಟ್ಟು. ಯಾರ ಹತ್ರ ಎಷ್ಟು ದುಡ್ಡಿದೆ ಅಂತ ಅವ್ರಿಗೆ ಗೊತ್ತಿದೆ, ನಮಗೇನು ಗೊತ್ತಿಲ್ಲ. ಸೊ ಜನರಿಗೆ ನಾವು ತಪ್ಪಿಸೋದು ಸರಿ ಇಲ್ಲ. ಅವರ ಹಕ್ಕು, ಇರೋದು ಒಂದು ಲೈಫು, ಅವರೇನೋ ಎಂಜಾಯ್ ಮಾಡ್ತಾರೆ. ಅದಕ್ಕೆ ಯಾಕೆ ನಾವು ಅದಕ್ಕೆ ಅಡಚಣೆ ಹಾಕಬೇಕು? ಬೇರೆ ನಾವು ಸರ್ಕಾರದಿಂದ, ನಮ್ಮ ಸರ್ಕಾರದ ಪಾಲಿಸಿಗಳಲ್ಲಿ ನಾವು ಅವ್ರಿಗೇನಾದ್ರು ಜನಕ್ಕೆ ಸಹಾಯ ಮಾಡಬೇಕೇ ಹೊರತು ಮಾಡಬೇಕು. ಹಿಂದೆ ಒಂದೇ ಮಗು ಸಾಕು ಅಂತಿದ್ರು. ಒಂದೇ ಮಗು ಇದ್ದವ್ರಿಗೆಲ್ಲ ಪೆನ್ಷನ್ನು, ಇದು ಕೆಲಸ ಕೊಡ್ತೀವಿ, ಅದು ಕೊಡ್ತೀವಿ ಅಂತೆಲ್ಲ ಇತ್ತು. ನಿಮ್ಮ ಪಾಪ್ಯುಲೇಷನ್. ಈಗ ನಮ್ಮ ಇವರು ಚಂದ್ರಬಾಬು ನಾಯ್ಡು 3-4 ಮಾಡ್ಕೊಂಡವ್ರಿಗೆ 30,000 40,000 ಅಂತ ಬೇರೆ ಹೇಳಿದ್ದಾರೆ. ಅಂದರೆ ಜನ ಎಲ್ಲ ಅರ್ಬನೈಸೇಷನ್ ಆಗ್ತಾ ಇದ್ದಾರೆ ಅಂತ ಇರಬೇಕು ಅಂತ ಕಾಣಿಸ್ತದೆ. ಬಿಡಪ್ಪ, ಅವ್ರಿಗೆ ಜಸ್ಟ್ ನನ್ನವರು ಯಾವ ಗಲಾಟೆ ಎಲ್ಲ ಏನಿಲ್ಲ, ಗಲಾಟೆ ಪಲಾಟೆ ಅನ್ನೆಲ್ಲ ಕಿತ್ತು ಬಿಸಾಕ್ತೀನಿ ಅಷ್ಟೇ. ನೋಡಿದ್ರಿ, ನಮ್ಮ ಜನರಲ್ ಸೆಕ್ರೆಟರಿ, ವರ್ಕಿಂಗ್ ಪ್ರೆಸಿಡೆಂಟ್ ವಿಲ್ ಟೇಕ್ ಆ್ಯಕ್ಷನ್. ಡಿಸಿಪ್ಲಿನ್ ಇರಬೇಕು. ಥ್ಯಾಂಕ್ ಯು. ಓಕೆ, ಇಂಗ್ಲೀಷ್ ಅಲ್ಲ.